Maldani from Gupta and Kannappa. एक से बढ़कर एक खिलाड़ी जो इस टूर्नामेंट में शामिल, जो पहली बार जो कारोबार में 2 आइकॉनिक ग्रुप में जो प्लेयर्स जो कमेटी ने जो रूल जो बताया गया था वैसे ही 2 प्लेयर जो शामिल गुरुकुल में और रामनाथ स्टार. ದಯವಿಟ್ಟು ನಿರ್ಣಾಯಕರು ದಯವಿಟ್ಟು ಗಮನಿಸಬೇಕಾದದ್ದು ಈ ಒಂದು ವಾಲಿಬಾಲ್ ಪಂದ್ಯಾವಳಿಯ ದಯವಿಟ್ಟು ನಾವು ಹಿಂದೆ ಬರಬೇಕು, ಎಲ್ಲರೂ ಹಿಂದೆ ಬರಬೇಕು. ದಯವಿಟ್ಟು ಅಲ್ಲಿ ಅವಕಾಶವಿಲ್ಲ. ರೋಪ್ ಹೊರಗೆ ದಯವಿಟ್ಟು ರೋಪ್ ಹೊರಗೆ. ನಾನಾದ ರೋಪ ಮಂಡನೆ ಮಾಡಿದ್ದೆ ಪ್ರಾಬ್ಲಮ್ ಇತ್ತು. ಪ್ಲೀಸ್ ಬಾಲ್ ಬಿಲ್ ಆಡ್ತಾ ಪ್ಲೀಸ್ ಕೋಆಪರೇಟ್ ಪ್ಲೀಸ್. ಗಿರಿ ಪ್ಲೀಸ್ ಪಂದ್ಯಾವಳಿಯ ಅಂತಿಮವಾದ ಘಟ್ಟ. ಇನ್ನೊಮ್ಮೆ ಉಭಯ ತಂಡದ ನಾಯಕರಿಗೆ ನೆನಪು ಮಾಡಿಕೊಳ್ತಾ ಇದ್ದೇನೆ. ನಿರ್ಣಾಯಕರ ನಿರ್ಣಯವೇ ಅಂತಿಮವಾದದ್ದು. ಯಾವುದೇ ಚರ್ಚೆಗೆ ಅವಕಾಶ ಇರುವುದಿಲ್ಲ. पहली सारू लेकर छोटा जो फायर के रूप में जो एक शॉट जो जरूर मारा है 1 लॉ. ರಭಸನ ಹೊಡೆದ ಅಕ್ಷಯ್ ಅವರ ಪನೆಗೆ ಸ್ಪರ್ಶ. 1 ಅಂಕ ಎದುರಾಳಿ ತಂಡಕ್ಕೆ ಬಳುವಳಿಯಾಗಿ ನೀಡಿದ್ದಾರೆ. 2-0 2 ಲಾ 2 ಅಂಕದ ಮುನ್ನಡೆ. 1-2 रामनाथ स्टार 1 गुरुकुल 2. तो सर्विस लेकर ರಭಸದ ಹೊಡೆತ ಸಚಿನ್ ಅವರಿಂದ ತಪ್ಪನ್ನು ಗುರುತಿಸಿದ್ದಾರೆ ನಿರ್ಣಾಯಕರು. ಈಗಾಗಲೇ ಮತ್ತೊಮ್ಮೆ ಬಹುದೊಮ್ಮೆ ಹೇಳಿದಂಗೆ ಹದ್ದಿನ ಕಣ್ಣನ್ನು ಉಳ್ಳಂತ ನಿರ್ಣಾಯಕರು ತಪ್ಪು ಮಾಡುವ ಅವಕಾಶವಿಲ್ಲ. 2 ಸಮ. ಉಭಯ ತಂಡಗಳಲ್ಲಿ ಪ್ರತಿಭಾನ್ವಿತ ಆಟಗಾರರು, ಅದರಲ್ಲೂ ವಿಶೇಷ ಗುರುಕುಲಿಯ ತಂಡದಲ್ಲಿ ರಾಜ್ಯ ಮಟ್ಟದಲ್ಲಿ ಆಡಿದಂತ ಉತ್ತಮ ತಡೆಗೋಡೆಯಲ್ಲಿ ವಿಫಲದ ಅಕ್ಷಯ್ ಅವರ ತಡೆಗೋಡೆ ಸ್ವಲ್ಪ ಬಿರುಕು ಬಿಟ್ಟಿದೆ. ಬಿರುಕು ಬಿಡಲು ಅವಕಾಶವಿಲ್ಲ. 3-2 1 ಅಂಕದ ಮುನ್ನಡೆ ಗುರುಕುಲಿಯ ತಂಡಕ್ಕೆ. ಗುರುಕುಲಿ ತಂಡದಲ್ಲಿ ಸೇವೆಯನ್ನು ಮಾಡುತ್ತಿದ್ದ ಕ್ರೀಡಾಪಟು ಕೇರಳದಿಂದ ವಿಶೇಷವಾಗಿ ಈ ಒಂದು ಪಂದ್ಯಾವಳಿಗೆ ಬಂದಿದ್ದಾರೆ. ಉಸಾಮ ರಭಸದ ಸೇವೆ ಅಂಕಣದ ಹೊರಗೆ. ಬೇಡ, ನೀನು ಕೇರಳದಿಂದ ಬರುವ ಚೆಂಡು ಮಾತ್ರ ಕಾರಣದಲ್ಲಿ ಇಡಬೇಕು. 3 ಸಮ 3 ಈಚ್. ಉತ್ತಮವಾದ ಸೇವೆ. ಇದು ನೆಲಕ್ಕೆ ಚಿಮ್ಮುವ ಹೊಡೆತ. ಸಾಹಿಲ್ ಸ್ಥಳೀಯ ಆಟಗಾರ. 4-3 ಕೇವಲ 1 ಅಂಕದ ವ್ಯತ್ಯಾಸ. ನಿಜವಾಗಿಯೂ ರಭಸ ಮತ್ತು ಬಿರುಸಿನ ಒಂದು ಹೊಡೆತದ ನಿರೀಕ್ಷೆ ಉಳ್ಳಂತಹ ಈ ಒಂದು ಫೈನಲ್ ಪಂದ್ಯ. ಸೇವಾ ಭಾಗ್ಯ ಸಾವಿಲ್ ವಿನಾಯಕ್ ನುರಿತ ಆಟಗಾರ. 6 ಇವನು ಈಗಾಗಲೇ ಹುಟ್ಟಿದ ಹುಡುಗ. ಆಟದಲ್ಲಿ ಕೈ ಜಡಕ ಮಾತ್ರ ತುಂಬಿದೆ. 5-3 ಸಾಹಿಲ್ ಅಷ್ಟೇ ಉತ್ತಮವಾಗಿ ಪಡೆದುಕೊಂಡಿದ್ದಾರೆ. ಪಡೆಯುವಲ್ಲಿ ವಿಫಲತೆ. ಪಾಸಾರ್ ಅವರ ವಿಫಲತೆ ಎದ್ದು ತೋರುತ್ತಿದೆ. 6-3 3 ಅಂಕದ ಮುನ್ನಡೆ ಗುರುಕುಲ್ ಬಾಯ್ಸ್. ಬೇಡಪ್ಪ, ರಾಕಿ ಈಗ ಮುಂದೆ ಬಂದಿದ್ದಾನೆ. ಪಂಕಜ್ 2 ಬಾರಿ ಯೂನಿವರ್ಸಿಟಿ ಪ್ಲೀಸ್. ಪಂಕಜ್ ಎದೆ ಸಂಖ್ಯೆ 17. ಅಕ್ಷಯ್ ಅವರ ಕೈಯಲ್ಲಿ ಚೆಂಡು. ಇವನಿಗೆ ವಂಚನೆಯಲ್ಲಿ ಸಫಲತೆ ಇಲ್ಲ. ಚೆಂಡು ಮತ್ತೊಮ್ಮೆ ರಾಕಿ ಅವರ ಕೈ ಚಳಗ. ಈಗಲೂ ಪುಟ್ಟಿದೆ. ಮತ್ತೊಮ್ಮೆ ಮಗುದೊಮ್ಮೆ ಇನ್ನೊಮ್ಮೆ. ಇದು ಬಾನಂಗಳಕ್ಕೆ. 4-6 2 ಅಂಕದ ವ್ಯತ್ಯಾಸ. ಅಕ್ಷಯ್ ಎದೆ ಸಂಖ್ಯೆ 01. ಇವನು ಸಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಂತಹ ಉತ್ತಮ ವಾಲಿಬಾಲ್ ಕ್ರೀಡಾಪಟು. ರಾಖಿ ಕೈ ಚಳಕ ಇಲ್ಲ. ಅಕ್ಷಯ್ ಅವರಿಗೆ ತಡೆಗೋಡೆ. ಆದರೂ ಚೆಂಡು ಪುಡಿಯುತ್ತಿದೆ. ಈ ಬಾರಿ ಉಸಾಮ ಹೊಡೆದ ಅಂಕಣದ ಆಟಗಾರರ ಕೈಗೆ ಚೆಂಡಿನ ಸ್ಪರ್ಶ. 7-4 ಮತ್ತೊಮ್ಮೆ ಪಂಕಜ್ ಅವರ ಉತ್ತಮವಾದ
ನೋಡಿ ಸದನದಲ್ಲಿ ಲಘು ಚರ್ಚೆ, ಅನಿರೀಕ್ಷಿತವಾದ ಸಭೆಯಲ್ಲಿ ಅನಿರೀಕ್ಷಿತವಾದ ಚರ್ಚೆ. 8-4 ಸಚಿನ್ ಉತ್ತಮವಾದ ಸೇವೆ ಮರಳಿಸಿದ್ದಾರೆ. ಚೆಂಡು ಮತ್ತೊಮ್ಮೆ ಮಗುದೊಮ್ಮೆ ಇನ್ನೊಮ್ಮೆ ತಪ್ಪನ್ನು ಗುರುತಿಸಿದ್ದಾರೆ. 9-4 5 ಅಂಕದ ಮುನ್ನಡೆ. ಉತ್ತಮವಾದ ಸರ್ವಿಸ್ ಪಡೆಯುವಲ್ಲಿ ಅಕ್ಷಯ್ ವಿಫಲ. ಎದ ಸಂಖ್ಯೆ 0-1 ಸತತವಾದ ಮುನ್ನಡೆ ಗುರುಕುಲಿಯ ತಂಡಕ್ಕೆ. 10-4 25 ಅಂಕಗಳ ಸೆಟ್ಟು ಯಾವಾಗ ಬೇಕಾದರೂ ತಿರುಗಬಹುದು. ಉತ್ತಮವಾದ ಸೇವೆ. ಬೇಡ ಇವತ್ತು ಪಾಂಡಿ ಜಿಡ್ಡದಲ್ಲಿ ಸ್ವಲ್ಪ ಲಘು ಕಂಪನ. ನೆಲಬಿರಿಯುವ ಹೊಡೆತ. 5-10 ಇಷ್ಟೊಂದು ರಭಸದ ಬೇಡ. ಇದನ್ನು ಕೈ ಚಳಕ ಪಕ್ಕದವರ ಕೈ ಚಳಕ. 1 ಅಂಕ ತಮ್ಮ ತಂಡಕ್ಕೆ. 11-5 11-5 ಉಭಯ ತಂಡಗಳಲ್ಲಿ ಪ್ರತಿಭಾನ್ವಿತ ಆಟಗಾರರು ಒಂದು ತಪ್ಪು ಮಾಡುವ ಅವಕಾಶವಿಲ್ಲ. ತಮ್ಮ ಪ್ರತಿಭೆಯನ್ನು ಎತ್ತಿ ತೋರಿಸಬೇಕು. ವಿಜಯಮಾಲೆಯನ್ನು ತಮ್ಮ ಕರುಳಿಗೆ ಹಾಕಿಕೊಳ್ಳಲು ತಮ್ಮ ಪ್ರತಿಭೆಯನ್ನು ಎತ್ತಿ ತೋರಿಸಬೇಕು. ಇವನೇ ರಾಕಿ ಮೂರ್ತಿ ಮಂಗಳೂರು ವಿಶ್ವವಿದ್ಯಾಲಯ ಹಾಗೂ ಇಂಡಿಯನ್ ಪ್ರೇ ಲೀಗ್ ಆಡಿರುವ ಆಟಗಾರ ಇವನೇ ರಾಕಿ. ಎದೆ ಸಂಖ್ಯೆ 4 ರಾಕಿ ಕರ್ನಾಟಕ ಮತ್ತು ಭಾರತದಲ್ಲಿ ಗುರುತಿಸಿಕೊಂಡ ವಾಲಿಬಾಲ್ ಆಟಗಾರ ಇದು. ಇವನು ಇನ್ನೊಂದು ಈ ರಾಕಿ ಇನ್ನೊಂದು ಅರ್ಧ ಫೂಟ್ ಎತ್ತರ ಇದ್ದರೆ ಎಲ್ಲರ ಮನವನ್ನು ಗೆದ್ದು ವಾಲಿಬಾಲ್ ಎಲ್ಲ ಮುಗಿಸಿಬಿಡುತ್ತಿದ್ದ. 13-5 13-5 ಈಗಲೂ ಮುನ್ನಡೆ ರಾಖಿಯವರ ತಂಡ. ರಾಖಿಯವರ ತಂಡ ಉಸಾಮ ಈಗ ಫ್ರಂಟ್ ಲೈನ್ ನಲ್ಲಿ ಅವರಿಂದ ಉತ್ತಮ ಆಟದ ನಿರೀಕ್ಷೆ. ಮತ್ತೊಮ್ಮೆ ಇನ್ನೊಮ್ಮೆ ರಾಖಿ. ಇದು ಉಸಾಮ ಅವರ ಹೊಡೆತ. ಉಸಾಮ ಅವರ ಹೊಡೆತ ಅಂಗಣದ ಒಳಗೆ. 14-5 ತುಂಬಾ ವ್ಯತ್ಯಾಸ. ಮತ್ತೆ ಮೇಲೆ ಬರಬೇಕು ಅಕ್ಷಯ್. ಕಮಾನ್ ಶೇರ್. ಆಹಾ ಇದು ಉತ್ತಮವಾಗಿ ವಿನಾಯಕ್ ಅವರ ಇದು ರಭಸದ ಹೊಡೆತ. ಉತ್ತಮವಾದ ಹೊಡೆತ ತಡೆಗೋಡೆ ಒಡ್ಡುವಲ್ಲಿ ವಿಫಲತೆ. 6-14 8 ಅಂಕದ ವ್ಯತ್ಯಾಸ. ಈಗಲೂ ನೀವು ಬರಬಹುದು. ಇನ್ನೂ ಕಾಲಾವಕಾಶ ಮಿಂಚಿಲ್ಲ. 25 ಅಂಕಗಳ ಸೆಟ್ಟು. ಶುಭ ಉತ್ತಮವಾದ ಸೇವೆ. ಇದು ತಡೆಗೋಡೆ. ರಭಸದ ಹೊಡೆತ ಹೊಡೆಯುವಲ್ಲಿ ವಿಫಲತೆ. ಬಲಕ ಸ್ಪರ್ಶ 1 ಅಂಕ ಎದುರಾಳಿ ತಂಡಕ್ಕೆ. ಯಾಕಪ್ಪ ನೀವು ನರ್ವಸ್ಸು ಆಡಿ ನಿಮ್ಮ ಒಂದು ಪ್ರತಿಭೆಯನ್ನು ಹೊರಹೊಮ್ಮಿಸಿ. 15-6 ಪಂಕಜ್ ಅವರ ಸೇವೆ. ಇದು ಅಂಗಣದ ಒಳಗೆ. ಯಾಕಪ್ಪ ಇಷ್ಟೊಂದು ಸಿಟ್ಟು ಬಾಂಡಿ ಸಿಟ್ಟದಲ್ಲಿ. 16-6 ಅಷ್ಟೊಂದು ರಭಸದ ಸೇವೆ ಬೇಡ ಪಂಕಜ್. ಎದುರಾಳಿ ತಂಡದವರು ಪಾಪ ನೋಡಿ. ಇದು ಅಂಗಣದ ಹೊರಗೆ. ಅಲ್ಲಿ ಹೊರಗೆ ನಿಂತ ಪ್ರೇಕ್ಷಕರಿಗೆ ಒಂದು ಸೂಚನೆ. ನಿಮ್ಮ ಸಾಮಾನುಗಳಿಗೆ ನೀವೇ ಜವಾಬ್ದಾರರು. 7-16 ಬೇಡ ಉಸಮ ಆದರೆ ಬೇಡ. ಬಾಡಿ ಶಿಡ್ಡದಲ್ಲಿ ಸುನಾಮಿ ಬೇಡ. ಉಸಮ ಬೇಡ. ನಿನ್ನ ಉಸಾಮರಿಯೇ ಬೇಡ. ಇದು ರಭಸದ ಈ ಬಾರಿ ವಿನಾಯಕ್ ಅವರು ಪಡೆಯುವಲ್ಲಿ ವಿಫಲ. 18-7 ರಭಸದ ಬಿರುಸಿನ ಹೊಡೆತಗಳ ಮಳೆಯ ಸುರಿಯನ್ನು ಉಳಿಸಿದ್ದಾರೆ. 18-7 ಬಾಲಿಗೆ ಸ್ಪರ್ಶ.
19-7. ವಿನಾಯಕ್ ಅವರು ಚೆಂಡನ್ನು ಪಡೆದುಕೊಂಡಿದ್ದಾರೆ ಈ ಬಾರಿ. ಇದು ಈ ಹುಡುಗ ಏನಪ್ಪ ಈಗಷ್ಟೇ ರೆಡಿಯಾಗಿರುವ ಎದೆ ಸಂಖ್ಯೆ 6 ಹುಡುಗನ ಇವತ್ತಿನ ಆಟದಲ್ಲಿ ತುಂಬಾ ಕೈ ಚಳಕವನ್ನು ನೋಡಿದ್ದೇವೆ. ಉತ್ತಮವಾದ ಹೊಡೆತಗಳ ಸುರುಮಳೆಯನ್ನು ಗೈದಿದ್ದಾರೆ ಎದೆ ಸಂಖ್ಯೆ 6. 8-19 11 ಅಂಕದ ವ್ಯತ್ಯಾಸ. ಉಸಾಮಾ ಅವರ ಕೈಲಿ ಚೆಂಡು. ಇದು ವಂಚನೆಯಲ್ಲಿ ಅಂಕ. ಏನಪ್ಪ ಇಷ್ಟೊಂದು ವಂಚನೆ ಬೇಡ. 28 12 ಅಂಕದ ವ್ಯತ್ಯಾಸ. ಉಸಾಮಾ ಅವರ ಕೈಲಿ ಚೆಂಡು. ಇದು ಅಂಕಣದ ಒಳಗೆ. ಎಷ್ಟೊಂದು ರಭಸದ ಬಿರುಸಿನ ಸೇವೆ, ಪಡೆಯಲ್ಲಿ ವಿಫಲತೆ. 21-8 ಬರಬೇಕು ನೀವು ಅಕ್ಷಯ್ ಅವರು ಮುಂದೆ. ಇದು ಸೇವೆ ಬೇಡಪ್ಪ, ಇಂತಹ ಸೇವೆ ಬೇಡ. ನಮಗೆ ಸ್ವಲ್ಪ ಆಟ ನೋಡಬೇಕು. ಸೇವೆಯಲ್ಲಿ ಆಟ ಮುಗಿಸಬೇಡಿ ದಯವಿಟ್ಟು. 22-8 ಇದು ಸೇವೆ ಪಡೆದುಕೊಂಡಿದ್ದಾರೆ, ಮರಳಿಸಿದ್ದಾರೆ. ಮತ್ತೊಮ್ಮೆ ಪುಟ್ಟಿದ್ದಿದೆ, ಚೆಂಡು ಪಾಸ್ ಆಗಿದೆ. ಈಗಾಗಲೇ ಅಂಕಣದ ಹೊರಗೆ. 23-8 ಉಸಮಾ. ನೀರು ಬಂದಿದ್ದು ಕೆಳದಿಂದ, ಚೆಂಡು ಕೆಳಕ್ಕೆ ಬೇಡ, ಕಾರವಾರದಲ್ಲಿ ಇರಲಿ. ಇದು ಏನಪ್ಪ 24-8 ಸೆಟ್ ಪಾಯಿಂಟ್ ಫಾರ್ ಗುರುಕುಲ್ ಎ. ಸೆಟ್ ಪಾಯಿಂಟ್ ಫಾರ್ ಗುರುಕುಲ್ ಎ ಬಾಯ್ಸ್. ಉಸಮಾ ಅವರ ಸೇವೆ. ಅಂಕಣದ ಹೊರಗೆ ನಿರ್ಣಾಯಕರ ಸನ್ನೆ. 9-24 9-24 ಇದು ರಭಸದ ಸಾಹಿಲ್ ಅವರ ಹೊಡೆತ. ಫಸ್ಟ್ ಸೆಟ್ ಅನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಫಸ್ಟ್ ಸೆಟ್ 10-24 ವಂಚನೆಯಲ್ಲಿ ಸಫಲತೆ. ಇದರೊಂದಿಗೆ ಫಸ್ಟ್ ಸೆಟ್ ಅನ್ನು ತಮ್ಮದಾಗಿಸಿಕೊಂಡ ನಿತ್ಯ